पुलिस भी पत्थरबाजी की वजह से देखिए छुपी हुई है। ಬಿಹಾರದಲ್ಲಿ ರೈಲುಗಳ ಮೇಲೆ ವಿದ್ಯಾರ್ಥಿಗಳು ಕಲ್ಲು ತೂರಾಟ ನಡೆಸಿದ್ದಾರೆ. ಪಾಟ್ನಾದ ಪಾಟಲಿಪುತ್ರ ರೈಲ್ವೆ ನಿಲ್ದಾಣದಲ್ಲಿ ಭಾರಿ ಕಲ್ಲು ತೂರಾಟ ಆಗಿದೆ. ಕಿಕ್ಕಿರಿದು ತುಂಬಿದಂತಹ ರೈಲುಗಳಲ್ಲಿ ಹತ್ತಲಾಗದೆ ಸ್ಟೂಡೆಂಟ್ಸ್ ಪರದಾಟವನ್ನು ಅನುಭವಿಸಿದ್ದಾರೆ. ಪಾಟ್ನಾದ ಪಾಟಲಿಪುತ್ರ ರೈಲ್ವೆ ನಿಲ್ದಾಣದಲ್ಲಿ ಭಾರಿ ಕಲ್ಲು ತೂರಾಟ ಆಗಿದೆ. ಯಾವಾಗಲೂ ತುಂಬಿಕೊಂಡಿರುತ್ತೆ, ಇಲ್ಲಿ ರೈಲಿನಲ್ಲಿ ಜನ ತುಂಬಿಕೊಂಡಿರ್ತಾರೆ. ಕಲ್ಲು ತೂರಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿಗಳು. ಪಾಟ್ನಾದಲ್ಲಿ ರೈಲುಗಳನ್ನು ತಡೆದು ಪ್ರತಿಭಟನೆ ಮಾಡಿದರು. ಧರಣಿ ನಿರತರ ಮೇಲೆ ಅಶ್ರುವಾಯು ಪ್ರಯೋಗವನ್ನ ಕೂಡ ಮಾಡಿದ್ದಾರೆ. ಲಾಠಿ ಪ್ರಹಾರ ಆಯಿತು. ಗಾಳಿಯಲ್ಲಿ ಗುಂಡು ಹಾರಿಸಿ ಗುಂಪನ್ನ ಚದುರಿಸಿದ್ರು ಪೊಲೀಸರು. ಯಾವಾಗ ನೋಡಿದ್ರು ಕೂಡ ರಶ್ಶು ಬಾಗ್ಲಲ್ಲಿ ನೇತಾಡ್ಕೊಂಡು ಹೋಗ್ತಿರ್ತಾರೆ ಸ್ಟೂಡೆಂಟ್ಸ್ಗಳಂತೂ. ಸೊ ಅವ್ರಿಗೂ ಕೂಡ ಆಕ್ರೋಶದ ಕಟ್ಟೆ ಬಿಗಿಲೇಳ್ತು ನೋಡಿ. ಕಲ್ಲು ತೂರಾಟ ಮಾಡಿದ್ದಾರೆ ನೋಡಿ. ಎಲ್ಲ ಅಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ಕಲ್ಲು ತೂರಾಟ ಮಾಡಿದರೆ ಕಲ್ಲುಗಳು ಬಿದ್ದಿತ್ತು. ಅಲ್ಲೇ ಇರುತ್ತಲ್ಲ, ಅಲ್ಲಿ ಕೆಳಗಡೆ ರೈಲ್ವೆ ಸ್ಟೇಷನ್ನಲ್ಲಿ ಕಲ್ಲುಗಳು ಇದ್ದೇ ಇರುತ್ತೆ. ಅವ್ರಿಗೂ ಕೂಡ ನೋಡೋಷ್ಟು ನೋಡಿದ್ರು ಯಾವಾಗಲೂ ರಶ್ ಆಗ್ತಾನೇ ಇರುತ್ತೆ. ಸೊ ಇದರಿಂದಾಗಿ ಆಕ್ರೋಶದ ಕಟ್ಟೆ ಕೂಡ ಹೊಡೆದಿದೆ. ಸೊ ಕಂಪ್ಲೀಟ್ ಆಗಿ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಆನಂತರ ಪೊಲೀಸರು ಕೂಡ ಮಧ್ಯ ಪ್ರವೇಶವನ್ನು ಕೂಡ ಮಾಡ್ತಾರೆ. ಅವರನ್ನು ಚದುರಿಸುವಂತಹ ಕೆಲಸಗಳನ್ನು ಕೂಡ ಪೊಲೀಸರು ಆನಂತರವಾಗಿ ಬಂದು ಮಾಡಿದ್ದಾರೆ. ಪರೀಕ್ಷೆಗೆ ಪಾಪ ಹೋಗಬೇಕಾಗಿತ್ತು ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಹಾಕಿ ಪ್ರತಿಭಟನೆ ನಡೆಸಿದ್ದಾರೆ ಸ್ಟೂಡೆಂಟ್ಸ್ಗಳು. ಪಾಟ್ನಾದಲ್ಲಿ ಆಗಿರುವಂತಹ ಘಟನೆ ಇದು. ಬಿಹಾರ್ನಲ್ಲಿ ರೈಲುಗಳ ಮೇಲೆ ವಿದ್ಯಾರ್ಥಿಗಳು ಕಲ್ಲು ತೂರಾಟವನ್ನು ನಡೆಸಿರುವಂತಹ ಘಟನೆಯಾಗಿದೆ. ಎಕ್ಸಾಮ್ಗೆ ಹೇಳಿ ಹೋಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಈ ರೀತಿ ಆದಂತಹ ಘಟನೆಯಾಯಿತು. ನಂತರವಾಗಿ ಪೊಲೀಸರು ಕೂಡ ಓಡಿ ಬರ್ತಾರೆ. ವಿಚಾರ ಗೊತ್ತಾಗುತ್ತೆ, ಓಡಿ ಬರ್ತಾರೆ. ಬಂದು ನೋಡಿದ್ರೆ ಅಲ್ಲಿ ಎಲ್ಲ ಕಡೆನೂ ಕೂಡ ಕಲ್ಲುಗಳು ಬಿಸಾಕಿರ್ತಾರೆ. ಆಕ್ರೋಶ ಭುಗಿಲೆದ್ದಿರುತ್ತೆ. ಅದನ್ನು ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಅಲ್ಲಿನ ಪೊಲೀಸರು ಕೂಡ ಮಾಡ್ತಾರೆ. पुलिस वाले भी पत्थर चला रहे हैं। पुलिस भी पत्थरबाजी की वजह से देखिए छुपी हुई है।